ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಹೊಡ್ರಿ ಒಂದು ಲೈಕ್ ಕಮೆಂಟ್ ಶೇರ್. ಯಾಕಂದ್ರೆ ಫಸ್ಟ್ ಮ್ಯಾಚ್ ನಮ್ಮ RCBದವ್ರು ಅವನವನು ದೇವ್ರಿಗೆ ಅಂತ ಮ್ಯಾಚ್ ಬಿಟ್ಟು ಕೊಡ್ತಿದ್ರು. ಅವನವನು ಇವತ್ತ ಅಭಿಮಾನಿ ದೇವ್ರಿಗಳಿಗೆ ಅಂತೇಳಿ ಫಸ್ಟ್ ಮ್ಯಾಚ್ ಗೆದ್ದಾರ. ಏನು ಬ್ಯಾಟಿಂಗ್ RCBದು, ಏನು ಬಾಲಿಂಗ, ಏನು ಅವನು ನೆದರ್ ತೆಗಿಬೇಕ್ರಿಪ್ಪ. ಒಂದೇ ಮ್ಯಾಚ್ RCB ನೆದರ್ ತೆಗಿಬೇಕು. ಏನು ಅವನವನು ಬರ್ತಾವ ತುಂಬುತ್ತಾವ ಲಾಸ್ಟ್ ಮಟ್ಟ ತುಂಬೋದು ಇಕ್ಕರಿಸಿಬಿಟ್ರಿಪ್ಪ. ಕಲ್ಕತ್ತಾದಾಗೆ ಇಡೀ ಕಲ್ಕತ್ತಾ ಪಿಚ್ ಪೂರ್ತಿ ಪ್ಯಾಕ್ ಆಗಿತ್ತ ಒಂದೇ ಒಂದು ಕೂಗಲ್ಲಿ. ಏನು ಮಂದಿದ RCB ಅವನು ಬೆಂಕಿ ಬಾವಲಾದಿ. ಇವತ್ತಿನ ಮ್ಯಾಚ್ ಇತ್ತ, ಫಸ್ಟ್ ಮ್ಯಾಚ್ 18ನೇ ಸೀಸನ್ ಇದೆ. 18ನೇ ಸೀಸನ್ ಅದಾಗ ಫಸ್ಟ್ ಮ್ಯಾಚ್ RCB ಕಲ್ಕತ್ತಾ ಇತ್ತು. ನಾವು ಮಳಿ ಬರ್ತೈತೆ ಅಂತೇಳಿ ನಿನ್ನೆಯಿಂದ ಸುದ್ದಿ ಎದ್ದಿತ್ರಿ. ಅವನೊಂದು ಮ್ಯಾಚ್ ಹಾಕಾಯ್ತು ಇಲ್ಲ ದುನ್ಯಾದ ಖರ್ಚು ಮಾಡಿ ಅವು ಆರ್ಕೆಸ್ಟ್ರಾ ಮಂದಿ ಕರೆಸಿರ್ತಾರ. ಅವು ದುನ್ಯಾದ ದುಡ್ಡಿ ಪ್ಲೇಯರ್ ಇರ್ತಾರೆ, ಬಂದಿರ್ತಾರ. ಇವತ್ತು ಒಂದು ಚಂದ ಕಾರ್ಯಕ್ರಮ ಆಗಿ ಮಳಿ ಆಟ ಬರಬಾರ್ದು ನೋಡ್ರಿ. ಮಳಿ ಬರಬಾರ್ದು ಅನ್ನೋಂಥದ್ದು ಬಾಯಾಗ ನಮ್ಮ ಮಾತು ಬರಬಾರ್ದು, ತಪ್ಪಾಕೈತದು. ಆದ್ರೆ ಇವತ್ತು ಮ್ಯಾಚ್ ಇರ್ತೈತಿ. ಒಂದು ಮ್ಯಾಚ್ ಮುಗಿಮುಟ ಮಳಿ ಬರಬಾರ್ದು ಅಂತ ದೇವ್ರಿಗೆ ಒಂದು ರಿಕ್ವೆಸ್ಟ್ ಮಾಡೋದ್ರಿ. ಆರ್ಡರ್ ಮಾಡೋಷ್ಟು ನಾವು ದೊಡ್ಡವರಲ್ಲ. ಒಂದು ರಿಕ್ವೆಸ್ಟ್ ಎಲ್ಲರದು ಒಂದು ಪ್ರಾರ್ಥನೆ ಇತ್ತು. ಏನು ಇವತ್ತು ನಮ್ದು RCB ಮ್ಯಾಚ್ ಐತಿ, ಅದು ದೇವರು ಖುಷಿ ಆದ. ಆಯ್ತಪ್ಪ, ಪ್ರತಿ ಸಲ ನಮಗೆ ನೀ ಒಂದೊಂದು ಮ್ಯಾಚ್ ಬಿಟ್ಟು ಕೊಡ್ತಿದ್ದೀವಿ. ಇವತ್ತು ನಿನಗೆ ನಾವು ಮಳೆ ಬಂದು ನಾವು ಆಟಿ ಆಗಂಗಿಲ್ಲ ಅಂತೇಳಿ ಮಳೆರಾಯ ಯಾಕೋ ನಮಗೆ ಪಾಲಿಗೆ ಒಂದು ಏನೋ ಒಂದು ಕಾಣತ್ತಾಗದ ಮಳೆ ಬರಲಿಲ್ಲ. ಮಳೆ ಬಂದರೆ ಏನೋ ಟೈ ಹಾಕಿತ್ತು, ಅವ್ರಿಗೊಂದು ಪಾಯಿಂಟ ಇವ್ರಿಗೊಂದು ಪಾಯಿಂಟ್ ಮಾಡಿ ಕಡ್ಯಾಕ ಮಾಡಿ ಮತ್ತೆ ಮುಂದೆ ನಡೆಸ್ತಿದ್ರು. ಇವತ್ತು ನೋಡ್ರಿ ಫಸ್ಟ್ ಮ್ಯಾಚ್ ಟಾಸ್ ಆಯ್ತು. ಟಾಸ್ ಆಗ ನಮ್ಮ ರಜತ್ ಪಟ್ಟಿದಾರ್ ಬಂದಿದ್ರು, ಟಾಸ್ ಹಾರಿಸಿದ್ರು, ಟಾಸ್ ವಿನ್. ಅಲ್ಲೇ ಮ್ಯಾಚ್ ವಿನ್ನೇ ಆಗಿಬಿಟ್ಟಿವ್ರಪ್ಪ. ಟಾಸ್ ವಿನ್ ಆಗಾನ ನಾವು ರಜತ್ ಪಟ್ಟಿದಾರ್ ಸಾಹೇಬ್ರು ಇಲ್ಲಪ್ಪ ನಾವು ಬಾಲಿಂಗ್ ಹಾಕ್ತೀವಿ. ಯಾಕೆ ಬಾಲಿಂಗ್ ಅವ್ರು ಆಯ್ಕೆ ಮಾಡ್ದಾರಂದ್ರೆ ಎಲ್ಲಿ ಮಳಿಗಿಳಿ ಆಯ್ತಂದ್ರೆ ಚೇಜಿಂಗ್ ಅಲ್ಲಿ ನಮಗೆ ಹೆಲ್ಪ್ ಆಕೈತಿ ಅನ್ನೋ ಕಾರಣಕ್ಕೆ ಅವ್ರೇನು ಮಾಡಿದ್ರು, ಇಲ್ಲ ನಾವು ಬಾಲಿಂಗ್ ಹಾಕ್ತೀವಿ, ಇನ್ನು ಬ್ಯಾಟಿಂಗ್ ಬರ್ರಿ. ಅವರು ಬಂದ್ರಿಪ್ಪ, ಬ್ಯಾಟಿಂಗ್ ಬಂದರು. ಒಂದೇ ಓವರ್ ಹಜಲ್ವುಡ್ ಭುವನೇಶ್ವರ್ ಕುಮಾರ್ ಇವತ್ತು ಆಡ್ತಾರಂತೇಳಿ ಭಾಳ ಕೆಟ್ಟ ನಾವು ಹೋಪ್ ಇಟ್ಕೊಂಡು ಕೂತಿದ್ದೀವಿ. ನಾನು ನಿನ್ನೆ ಹೇಳಿದ್ದೆ, ಎಲ್ಲರೂ ಹೇಳಿದ್ರು. ಇವತ್ತು ಅವ್ರಿಗೆ ಯಾಕೆ ಆಡಿಸಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ನಾನು ಅದು ನೋಡಿಲ್ಲ. ಎದಕ್ಕೆ ಆಡಿಸಿಲ್ಲ ನಿಮಗೇನು ಗೊತ್ತಿದ್ರೆ ಆಟ ಕಮೆಂಟ್ ಹಾಕಿದ್ರೆ ಕೂತಿದ್ರು. ಅವರು ಬಂದಿದ್ರು ಅಲ್ಲಿ, ಏನೋ ಅವ್ರು ಏನು ಶೀಟ್ ಹಾಕಿರ್ತಾರಲ್ಲ ಕೂತಿದ್ರಿಪ್ಪ. ಅವರು ಹೊರಗೆ ಕೂತಿದ್ರು. ಎದಕ್ಕೆ ಆಡಿಸಿಲ್ಲ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಇವತ್ತು ಹ್ಯಾಜಲ್ವುಡ್ ಅವ್ರು ಬಂದರು. ಸ್ಟಾರ್ಟಿಂಗ್ ನೋಡ್ರಿ, ಹ್ಯಾಜಲ್ವುಡ್ ಮತ್ತು ಯಶ್ ದಯಾಳ್ 3 ಓವರ್ ಮಾತ್ರ ಅನ್ನಾಹುತ್ತು ಬೌಲಿಂಗ್ ಹಾಕಿದ್ರು. ಡಿ ಕುಕ್ಕ ಈ ಕಡೆ ನಾರಾಯಣ್ ಬಂದಿದ್ರಿಪ್ಪ. ಡಿ ಕುಕ್ಕ ಏನಾಯ್ತದ, ಡಿ ಕುಕ್ಕ ಅಂತ ಅನ್ಕೋರಿ, ಅದ ಏನು ಆಫ್ರಿಕನ್ ಪ್ಲೇಯರ್. ಅವರು ಬರಾನ ಹ್ಯಾಜಲ್ವುಡ್ ಬಾಲಿಂಗ್ ಮ್ಯಾಗ ಹೇಳ್ತ್ರಿಪ್ಪ. ಕ್ಯಾಚ್ ನಮ್ಮ ಪ್ಲೇಯರ್ ಗಾಬರಿ ಬಿತ್ತದು. ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತೈತಿ, ಮಂದಿರಿ ಹೊಡ್ಲಾತೈತಿ. ಸ್ವಲ್ಪ ಮೈ ತರ್ತರ ಆಗಿ ಅದು ಕ್ಯಾಚ್ ಬಿಟ್ರು. ನಾವು ಚಲೋ ಪ್ಲೇಯರ್ ಕ್ಯಾಚ್ ಬಿಟ್ರು ಅಂತೇಳಿ ನಾವು ತಲೆ ಕೆಟ್ಟ ಡಿಸಪಾಯಿಂಟ್ ಆದಿವಿ. ಅವನವನು ನೆಕ್ಸ್ಟ್ 2 ಬಾಲಿಗೆ ವಿಕೆಟ್ ರೀ. ಅವ್ನು ಹಿಂದೆ ಕೀಪರ್ ಗೆಚ್ಚಿಗೆ ಕ್ಯಾಚ್ ಹಿಡ್ದ ಔಟ್ ಆಗಾನ. ಏನು ಬಾಲಿಂಗ್ ಅಂತ ನಾವು ಫುಲ್ ಖುಷಿ ಆಗಿಬಿಟ್ಟಿದ್ದೆವು. ಆಮೇಲೆ ಚಾಲು ಆತಲ್ರಿ ಬಾಲಿಂಗ್. ಈ ಕಡೆ ರಾಣಿ ಅವರು ಬಂದರು, ಕ್ಯಾಪ್ಟನ್ ಸಾಹೇಬ್ರಿ ಅವರು. ಮತ್ತು ಕ್ಯಾಪ್ಟನ್ ಅಂತದ್ರಾಗ ಈ ಆಕ್ಷನ್ದಾಗ ಸೆಕೆಂಡ್ ರೌಂಡಿಗೆ ತೊಗೊಂಡಾರ. ತಲೆ ಹಾಪ್ ಆಗಿಬಿಟ್ಟಿರ್ತದೆ ಪ್ಲೇಯರ್ಗಳು. ಯಾಕಂದ್ರೆ ಇದು ಟೆಸ್ಟ್ ಪ್ಲೇಯರಾ, ಇದು ಒನ್ ಡನ್ ಪ್ಲೇಯರಾ, ಇದು ಸತ್ಯದ ಪ್ಲೇಯರ್ ಅಂತೇಳಿ ತೊಗೊಂಡಿರಂಗಿಲ್ಲ. ಇವು ಟೀಮಿನ ಮಾಲಕಗಳು ಮತ್ತು ತಲೆ ಹಾಪಾಗಿರ್ತದೆ. ನಾವು ಏನಂತ ಪ್ರೂವ್ ಮಾಡ್ಬೇಕಾಗಿರ್ತದೆ ಇಂಥ ಒಂದು ಟೈಮ್ದಾಗ. ಅವರು ರಾಣಿ ಅವ್ರು ಬಂದರು. ಬೆಸ್ಟ್ ಅಂದ್ರೆ ಬೆಸ್ಟ್ ಬ್ಯಾಟಿಂಗ್ ರೀ. ಅವರು ತುಂಬಲಾಕತ್ರು, ಆ ಕಡೆ ಈ ಕಡೆ ತುಂಬಲಾತ್ರು. ನರೇನ್ ಹೊಡ್ಲಾತ್ರು. ಅವರು 103 ರನ್ ಪಾರ್ಟ್ನರ್ಶಿಪ್ ಕೊಟ್ಟರು. ನಮಗೆ ತಲೆ ಔಟ್ ಆಗಿಬಿಡ್ತು. ಏನಪ್ಪ ಇದು, ಸ್ಟಾರ್ಟಿಂಗ್ 3 ಓವರ್ ಬಿಟ್ರೆ ಕಡೆ RCB, ಆಮೇಲೆ ತುಂಬಲಾಕತ್ರು. ಎಲ್ಲಿ 200 ದಾಟ್ತಾವ್ ರನ್ ಅಂತ ಮಾಡಿದ್ವಿ. ಯಾಕಂದ್ರೆ 200 ದಾಟಬಾರ್ದು, ಯಾಕಂದ್ರೆ ಸ್ವಲ್ಪ ಚೇಜಿಂಗ್ ಕಷ್ಟ ಆಗ್ತೈತಿ. ತುಂಬಲಾಕತ್ರು. ನಾವು ದೊಡ್ಡ ತಲೆ ಹಾಪ್ ಆಗಿಬಿಡ್ತೀರಿ. ಇನ್ನಾರು ಬಂದು ಅಲ್ಲ ನಮ್ಮ ಕುರ್ನಾಲ್ ಪಾಂಡ್ಯ. ಏನು ಬಾಲಿಂಗ್ ರೀ, ಗೆಚ್ಚಿಗಿಲ್ಲ ಬಾಲಿಂಗ. ಏನು 10 ಓವರ್ ಅದು ಇವು 103 ರನ್ ಪಾರ್ಟ್ನರ್ಶಿಪ್ ಅದು. ಆಮೇಲೆ ಪೂರ್ತಿ ತೊಗೊಂಡ್ರು ನೋಡ್ರಿ RCBದವ್ರು. ಈ ಕಡೆ ಬಾಲಿಂಗ್ ಏನು ಹೊಂಟು ರೀ, ದಡ ಹೊಂಟು ರೀ. ವಿಕೆಟ್ ಹೋದು. ಲಾಸ್ಟಿಗೆ ಈ ಕಡೆ ನಮ್ಮ ಕುರ್ನಾಲ್ ಪಾಂಡ್ಯ ಬೆಂಕಿ ಬಾಲಿಂಗ್. ಹ್ಯಾಜಲ್ವುಡ್ ಈ ಕಡೆ ನಮ್ಮ ಯಶ್ ದಯಾಳ್ ಓಸು ಬಾಲಿಂಗ್ ಮಸ್ತ್ ಹಾಕಿದ್ರು. 174 ರನ್ನಿಗೆ ಅವರಿಗೆ ಕುತ್ತಿಗೆ ಹೆಚ್ಚಿಗೆ ದಂಡಿ ಹೋಗಿದ್ರು. ಇನ್ನು ನಮ್ಮ ಪ್ಲೇಯರ್ ಆಡಕ್ಕೆ ಬಂದು ಏನು ಬ್ಯಾಟಿಂಗ್ ರೀ ನಮ್ಮದು. ನಾವು ಇದು ಪವರ್ ಪ್ಲೇ ನೋಡ್ಬೇಕಂದ್ರೆ ನಾಳೆ ಇನ್ನೊಂದ್ಸತಿ ಹೈಲೈಟ್ಸ್ ನೋಡ್ಬೇಕು. ಅಷ್ಟು ಚಂದ ಬ್ಯಾಟಿಂಗ್. ಸಾಲ್ಟ ನಾವು ಹೆಂಗೆ ಹೊಡಿಬೇಕು, ಸಾಟ್ ಹೊಡೆದ್ರಪ್ಪ ಸಾಲ್ಟ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನ ಪಪ್ಪಿ ಕೊಡ್ಬೇಕು. 6ಗಳಿಗೆ ಒಂದು 2 ಬಾಲಿಗೆ 2 6 ಹೊಡೆದ್ರು.
ಯಾರು ನಮ್ಮ ಕಿಂಗ್ ಕೊಹ್ಲಿ ಅವ್ರು ಹಿಂಗೆ ಸ್ಟೇಟ್ ಹೊಡೆದ್ರು ನೋಡಿ, ಏನು ಸಿಕ್ಸ್ ರೀ ನಾವು ನೋಡ್ಬೇಕಾದ್ರೆ ಅದ್ರ ಸ್ಕ್ರೀನ್ ಶಾಟ್ ಹೊಡಿಬೇಕು ಅಥವಾ ಅದನ್ನ ಅಟ್ಟ ಕಾಟ ಮಾಡಿ ಸ್ಟೇಟಸ್ ಇಡ್ಬೇಕು. ಈ ಕಡೆ ತುಂಬಲಾಕತ್ತಿತ್ರಿಪ್ಪ ಶಾರ್ಟ್, ಏನು ಹೊಡ್ಲಾಕತ್ತಿದ್ರಿ. ವರುಣ ಚಕ್ರವರ್ತಿ ಕೊಟ್ರಿಪ್ಪ ಬಾಲಿಂಗ್, ಅವ್ರ ಬಾಲಿಗೆ 4 ಪವರ್ ಹೆಟ್ಟಿದ್ರಿಪ್ಪ ಸಾಲ್ಟ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅಲ್ಲ, ಆ ಕಡೆ ಸಾಲ್ಟ ಹೊಡಿಲಾಕತ್ತೈತೆ, ಈ ಕಡೆ ಕಿಂಗ್ ಕೊಹ್ಲಿ ನಿಂತೈತೆ ಸುಮ್ಮನೆ ಎತ್ತರ. ಅವನ ಮರ್ಯಾದೆ ಇರ್ತೈತೆ ಅನ್ರ ಅದು ನಾ ಹುಲಿಯದಿರು ನಮ್ದು ನೋಡಿ ಕಡೆ ಬಿಸ್ಕೆಟ್ ಅಂತೇಳಿ ತೊಂಬಲಾಕತ್ರು. ನಾ ಅನ್ಕೊಂಡೆ 10-12 ಓವರ್ದಾಗ ಮುಗಿಸ್ತಾರೆ ಮ್ಯಾಚ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ಸಾಲ್ಟ್ ಅವ್ರು ಔಟ್ ಆದ್ರು. ಬೆಂಕಿ ಬ್ಯಾಟಿಂಗ್ ಆಡಿದ್ರಿ. 31 ಬಾಲಿಗೆ 56 ರನ್ ಹೊಡೆದ್ರು, 9 4 ಹೊಡೆದ್ರು, 2 6 ಹೊಡೆದ್ರು. ಅವ್ರು ಔಟ್ ಆಗೋಣ ಈ ನಮ್ಮ ಪಡಿಕಲ್ ಸಾಹೇಬ್ರು ಬಂದರು, ಅವರು ಒಂದು 4 ಹೊಡೆದ್ರಿಪ್ಪ. ಹೊಡ್ಯಾನ ಅವರು ತುಂಬುತ್ತಾರಂತ ಮಾಡಿದ್ವಿ, ಅವರು ಔಟ್ ಆಗಿಬಿಟ್ರು. ಅವ್ರು ಔಟ್ ಆಗೋಣ ಬಂದಿದ್ದ ರಜತ್ ಪಟ್ಟೇದಾರ. ಏನು ಬ್ಯಾಟಿಂಗ್ ರೀ, ಬ್ಯಾಟಿಂಗ್ ತುಂಬಲ ಗಡಿ ಒಟ್ಟೆ ಸಂಬಂಧ. ನಾ ಕ್ಯಾಪ್ಟನ್ ಅಂದ್ರೆ ನನಗೆ ಏನು ಸಂಬಂಧ ಇಲ್ಲ, ನಾ ಹೆಂಗೆ ಆಡ್ತಿದ್ದೆ ಹಂಗೆ ತುಂಬಬೇಕಂತೇಳಿ ಬರೋಬ್ಬರಿ 16 ಬಾಲ್ದಾಗ 34 ರನ್ ರೀ, 5 4 1 6 ನಾಯಿಗೆ ಹೊರ ಔಟ್ ಆಗಿ ಹೋಗ್ಬಿಟ್ರಿ. ಆಮೇಲೆ ಲಿವಿಂಗ್ ಸ್ಟೋನ್ ಬಂದ್ರಪ್ಪ, ಪೂರ್ತಿ ದಂಡಿಗಿತ್ತು, ಮ್ಯಾಚ್ ವಿನ್ ಆಗಿತ್ತು ಆಲ್ಮೋಸ್ಟ್. ಏನು ತುಂಬಲಾಕತ್ತಿತ್ತು ರೀ ಗಡಿಯೋದು. ನಾವು ಭಯ ಹುಟ್ಟಬೇಕು ನಾವು ಮುಂದಿನ ಮಂದಿಗೆ. ಹಿಂಗೆ ಬೀಸಲಾಕತ್ತಿದ್ದ ರಣ ಬೀಸಲಾಕತ್ತಿದ್ದ ಪ್ಲೇಯರ್ ಅದ. ಅವನವನು ಲಾಸ್ಟ್ ಮೂಮೆಂಟಿದಾಗ 5 ಬಾಲಿಗೆ 15 ರನ್ ಹೊಡಿತಾರಪ್ಪ. ಅದು ಲಿವಿಂಗ್ ಸ್ಟೋನ್ 2 4 1 6 ಶೆಡ್ಲಾಗ ಹುಡುಗ ಮಿಂಚ್ 2 ಒಟ್ಟು ಮಿಕ್ಸ್ ಆಗಿ ಬಂದಂಗೆ. ಈ ಕಡೆ ನಮ್ಮ ಹುಲಿ ನಿಂತಿತ್ತು ನೋಡಿ ಆರಾಮ್ ಆಡಿ ಅವನು ಮೆಚ್ಚಬೇಕು. ಇವತ್ತು ನಮ್ದು ಹುಲಿದ ಬ್ಯಾಟಿಂಗ 50 ಹೊಡ್ಕೋತು. ಆ 36 ಬಾಲಿಗೆ 59 ರನ್ ಔಟ್ ಆಗಿದ್ದಿಲ್ಲ ರೀ, ನಟ್ ಔಟ್ ಇದ್ರು. ಹಂಗೈದ್ರೆ ಸೆಂಚುರಿನೂ ಹೊಡಿತ ನಮ್ದು ಫಿನಿಷರ್ ರೀ. ಅದು ಸೋಮ ಅನ್ನಂಗಿಲ್ಲ, ಫಸ್ಟಿಗೆ ಬಂದೈತಿ ಲಾಸ್ಟ್ ಮಂಡ ನಿಂತ ಮ್ಯಾಚ್ ದಂಡಿಗೆ ಹಚ್ಚಿ ಶೆಡ್ಲ ಗೆಂಡಿ ಕಡಲ ಮ್ಯಾಚ್ ಆತು ಇವತ್ತು. ನಮ್ಮ ಹುಲಿ ಬ್ಯಾಟಿಂಗ್ ನಮಗೆ ಭಾಳ ಖುಷಿ ಆಯ್ತು. 59 ರನ್ ಹೊಡೆದ್ರು ನೋಡ್ರಿ, 4 4 ಹೊಡೆದ್ರು, 3 6 ಹೊಡೆದ್ರು. ಚಂದ ಇತ್ತು ಇವತ್ತು ಬ್ಯಾಟಿಂಗ್ ನಮ್ದು. RCBದ ಮಾತ್ರ ಬೆಸ್ಟ್. ಸ್ಟಾರ್ಟಿಂಗ್ ಏನೋ ಈ ಬಾಲಿಂಗ್ ಇತ್ತು ನಮ್ದು RCBದ, ಸ್ವಲ್ಪ ಹೆಚ್ಚು ಕಮ್ಮಿ ಆತ ಕರೆ, ಆಮೇಲೆ ಮತ್ತೆ ಪಿಕಪ್ಪಿಗೆ ಬಂತು. ಬ್ಯಾಟಿಂಗ್ ಮಾತ್ರ ಬೆಸ್ಟ್ ಆಯ್ತು, ಮೆಚ್ಚುವಂಥದ್ದು. ಇವತ್ತು ಫಸ್ಟ್ ಮ್ಯಾಚ್ ಅಭಿಮಾನಿಗಳ ದೇವರಿಗೆ, ಅಂದ್ರೆ ಅಭಿಮಾನಿ ದೇವರಿಗೆ ಅಂತೇಳಿ ಮ್ಯಾಚ್ ನಮ್ಮ RCBದವ್ರು ಕೊಟ್ಟಾರ. ಭಾಳ ಖುಷಿ ಆಯ್ತು, ಫಸ್ಟ್ ಮ್ಯಾಚ್ ಈ ರೀತಿ ಗೆದ್ದಾರ. ಮತ್ತು ಈ 174 ಹೊಡೆದ್ರು KKR 175 ಹೊಡಿಬೇಕಿತ್ತು. ಬರೋಬ್ಬರಿ 16 ಓವರ್ 2 ಬಾಲಿಗೆ ನಮ್ಮ RCBದವ್ರು 177 ರನ್ ಹೊಡೆದ್ರು. ಭಾಳ ಚಂದ ಆತ್ರಿ. ಮತ್ತು ಜಲ್ದಿ ಮುಗಿಸ್ತಾರಲ್ಲ, ಅದ ಸ್ವಲ್ಪ ರನ್ ರೇಟ್ ಮುಂದೆ ಅವು ಕುತ್ಗಿ ಹೋದಾಗ ನಮ್ಮ ರನ್ ರೇಟ್ ಮ್ಯಾಗ ಇದು ಮ್ಯಾಟ್ರ್ ಆಕೈತೆ. ಅದಕ್ಕೆ ಚಲೋ ರನ್ ರೇಟ್ ಪ್ಲಸ್ ಇತ್ತಂದ್ರೆ ನಮ್ಮ RCB ಅದು ಭಾಳ ಚಂದ. ಮತ್ತು ಕಿಂಗ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಿರ್ತಾರೆ ಮಂದಿ, ಗೋಳ ಗೀಳ ಅಂತೇಳಿ. 163 ಸ್ಟ್ರೈಕ್ ರೇಟ್ರಾಗ ಅದು ಏನು ಬಾಯಾಗ ಹೊಳಂಗಿಲ್ಲ, ಅದು ಪದ ನಮ್ದು ಬಾಯಾಗ ಹೊಳಂಗಿಲ್ಲ. ಆ ಸ್ಟ್ರೈಕ್ ರೇಟ್ದಾಗ ಇವತ್ತು ತೆರಿವ್ಯಾಡಿ ಹೊಡಿತಾರೆ ಹುಲಿ. ಏನು ಬ್ಯಾಟಿಂಗ್ ರೀ, ಯಾಕಡೆ ಒಂದು ಹೊಸ ಶಾಟ್ ಹೊಡಿಲಕತ್ತಾರೆ. ಈ ಕಡೆ ಕೂತ್ ಇಕ್ಕರ್ಸ್ಲಾತ್ತಾರ ನೋಡ್ರಿ, ಈ ಕಡೆ ಸೈಡ್ ಏನು ಇಕ್ಕರ್ಸ್ತಾರ್ರಿ ನೋಡ್ಬೇಕಾದ್ರೆ. ಅದನ್ನು ಪಿಚ್ದಾಗ ಹೋಗಿ ನೋಡ್ಬೇಕ, ನಮಗೆ ಅದು ಹೋಗೋದು ಆಗವಲ್ದು. ಆದ್ರೆ ಅಲ್ಲಿ ನೋಡೋ ಮಜಾನೇ ಬೇರೆ. ಇವತ್ತು ಮ್ಯಾಚ್ ಗೆದ್ದಾರ, ಭಾಳ ಖುಷಿ, ಭಾಳ ಆನಂದ. ಫಸ್ಟ್ ಮ್ಯಾಚ್ RCB ಗೆದ್ದಾರ. ಇವತ್ತಿನ ಮ್ಯಾಚ್ ನಿಮಗೆ ಹೆಂಗೆ ಅನಿಸ್ತ ಅನ್ನೋಂಥದ್ದು ಕಮೆಂಟ್ ಹಾಕ್ರಿ. ಮತ್ತು ಯೂಟ್ಯೂಬ್ದಾಗ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಹೊಡ್ರಿ, ಏನು ಫೇಸ್ಬುಕ್ದಾಗ ನೋಡ್ತಾರೆ ಒಂದು ಫಾಲೋ ಹೊಡ್ರಿ. ಮತ್ತು ನೆಕ್ಸ್ಟ್ ಮ್ಯಾಚ್ದಾಗ ಮತ್ತೆ ಸಿಗೋಣಂತ ಫುಲ್ ಖುಷಿ ಆಗೈತಿ. ಮತ್ತು ಇನ್ನೊಂದು ಸಣ್ಣದ ದೊಡ್ಡದ ಒಂದು ಕಳಕಳಿ ನಿಮಗೆ ಏನಪ್ಪ ಅಂದ್ರೆ, ದಯವಿಟ್ಟು ಬ್ಯಾಟಿಂಗ್ ಆಡಬೇಡ್ರಿ. ಕ್ರಿಕೆಟ್ ಖುಷಿಯಿಂದ ನೋಡೋದು, ಖುಷಿಯಿಂದ ಅಟೆ ನೋಡಿ ಬಿಟ್ಟು ಬಿಡೋದ್ರಿ. ದಯವಿಟ್ಟು ಬೆಟ್ಟಿಂಗ್ ಅದು ಆಡಿ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ನಮ್ಮ ಮಾತಾಗಿ ಏನು ಹೆಚ್ಚು ಕಮ್ಮಿ ಇದ್ರೆ ಹೊಟ್ಟೆ ಹಾಕೋರಿ. ಹಂಗೆ ಬರ್ತಿರ್ತಾವ್ರಿ ಒಂದಾದ ಮೇಲೆ ಒಂದು ಶೇಟ್ಲಾ ಗುಡ್ಗ ಗೇಂಡಿ ಕಡಲ. ಜೈ RCB, ಈ ಸಲ ಕಪ್ಪ ನಮ್ಮದೇ. ಜೈ RCB. ನಮಸ್ಕಾರ ರೀ.